ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯದಲ್ಲಿರುವ ಲೋಪದೋಷಗಳನ್ನು ಅಧಿಕಾರಿಗಳು ಸರಿಪಡಿಸಬೇಕೆಂದು ಭೀಮ್ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಆರೋಪಿಸಿದ್ದಾರೆ. ಕ್ಷೇತ್ರದ ವೈಟ್ಫೀಲ್ಡ್ನಲ್ಲಿ ರಸ್ತೆ ಬದಿಗಳಲ್ಲಿ ಹಾಗೂ ರಸ್ತೆ ವಿಭಜಕದಲ್ಲಿ ಹಾಕಿರುವ ಅನಧಿಕೃತ ಹೋಲ್ಡಿಂಗ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳದಿರುವ ಅಧಿಕಾರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಪಾದಚಾರಿ ಮಾರ್ಗಗಳಲ್ಲಿ ಹೋಲ್ಡಿಂಗ್ಸ್ ಹಾಕಿರುವ ಖಾಸಗಿ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಂಡು ಅಂತಹ ಹೋಲ್ಡಿಂಗ್ಸ್ಗಳನ್ನು ತೆರವು ಮಾಡಿ, ಇದರಿಂದ ಪಾದಚಾರಿಗಳಿಗೆ ತೀವ್ರ ತೊಂದರೆಯುಂಟಾಗುತ್ತಿದೆ ಎಂದರು. ಸರ್ಕಾರ ಬಡವರ ಪರ ಬಿಟ್ಟು ಉಳ್ಳವರ ಪರ ಕೆಲಸ ಮಾಡಲು ಮುಂದಾಗಿರುವುದು ಸರಿಯಲ್ಲ. ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು. ಈ ಕೂಡಲೇ ಅನಧಿಕೃತ ಹೋಲ್ಡಿಂಗ್ಸ್ಗಳ ತೆರವು ಮಾಡಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲನೇದಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಏನು ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ಈ ಹೋಟೆಲ್ಗಳನ್ನೆಲ್ಲ ತೆರವು ಮಾಡಬೇಕನ್ನೋದು ಏನು ನಮ್ಮ ಕೃಷ್ಣಬೈರೇಗೌಡರು ಒಳ್ಳೆಯ ಆದೇಶ ಹೊರಡಿಸವ್ರೆ. ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಕೃಷ್ಣಬೈರೇಗೌಡರ ಅವರ ಮಾತಿನ ಪ್ರಕಾರ ಮಾಡ್ತಾ ಇದ್ದಾರಾ ಅನ್ನೋದು ನಮಗೆ ಒಂದು ಪ್ರಶ್ನೆ. ಯಾಕಂದರೆ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ತೆರವು ಮಾಡಬೇಕು ಅಂತೇಳಿ ಕೃಷ್ಣಬೈರೇಗೌಡರು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮಾಡಿಲ್ಲ ಅನ್ನೋದು ನಮ್ಮ ದೂರು. ಉದಾಹರಣೆ ಏನು ಬೇಡ, ಈಗ ಹೋಟೆಲ್ನ ತೆರವು ಮಾಡಿದ್ರೆ ಅವ್ರನ್ನ ಯಾರೂ ಕೇಳಲ್ಲ. ಅವರು ಬಡಪಾಯಿಗಳು, ಅವರು ಬಡವರು, ಅವ್ರನ್ನ ಕೇಳೋರು ಯಾರೂ ಇಲ್ಲ ಅಂತೇಳಿ ಅವ್ರನ್ನ ಏಕಾಏಕಿ ನೀವು ತೆರವು ಮಾಡ್ತೀರಾ. ಆದರೆ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.